ನಿಮಗೆ ನೆನಪಿರಬಹುದು, ರೀಸೆಂಟ್ ಆಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನನಗೆ ಕನ್ನಡ ಸರಿಯಾಗಿ ಮಾತನಾಡೋದಕ್ಕೆ ಬರಲ್ಲ ಅಂತ ಹೇಳೋದ್ರ ಮೂಲಕ ವ್ಯಾಪಕ ಟೀಕೆಗೆ ಗುರಿಯಾಗಿದ್ರು. ಅದಾದ್ಮೇಲೆ ಈಗ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರೋ ಶಿವರಾಜ್ ತಂಗಡಗಿ ಕೇವಲ ಶುಭವಾಗಲಿ ಅನ್ನೋ ಸಣ್ಣ ಪದವನ್ನ ಬರೆಯೋದಕ್ಕೆ ಎಷ್ಟೆಲ್ಲ ಪರದಾಟ ಪಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಆಗಬಹುದು. ಕಾರಟಗಿಯ ಜೆಪಿ ನಗರದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ವೇಳೆ ಕಪ್ಪು ಬೋರ್ಡ್ ಮೇಲೆ ಶುಭವಾಗಲಿ ಅಂತ ಬರೆಯೋದಕ್ಕೆ ಎಷ್ಟೆಲ್ಲ ಪರದಾಟ ಪಟ್ಟಿದ್ದಾರೆ ನೋಡಿ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋ ವರದಿ ಬೆನ್ನಲ್ಲೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರೋ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಬರೆಯೋದಕ್ಕೂ ಬರೋದಿಲ್ವಾ ಅಂತ ನೆಟ್ಟಿಗರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಫಸ್ಟ್ ಶಾ ಬರೆದ್ಬಿಟ್ಟು ಬಾ ಬರೀತಾರೆ, ಶಬಾ ಅಂತ ಬರೀತಾರೆ. ಅಲ್ಲಿದ್ದವರು ಅದನ್ನ ಸರಿ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಶಾಗೆ ಒತ್ತು ಕೊಟ್ಟು ಶೂ ಮಾಡ್ತಾರೆ. ನಂತರ ಮಹಾಪ್ರಾಣ ಭಾ ಬರೆದಿರೋದಿಲ್ಲ. ಅವರೆಲ್ಲ ಹೇಳಿದ ಮೇಲೆ ಹೌದಾ ಬರೀಬೇಕಾ ಇಲ್ಲಿ ಹಾಕ್ಬೇಕಾ ಅಂತ ಡೌಟ್ ಅಲ್ಲೇ ಕೇಳ್ಕೊಂಡು ಫೈನಲಿ ಶುಭವಾಗ್ಲಿ ಅಂತ ಬರೀತಾರೆ. ಹೀಗೆ ಬರೆದಿದ ತಕ್ಷಣ ಅಲ್ಲಿದ್ದವರೆಲ್ಲ ನಮ್ಮ ಸಚಿವರು ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದಾರಲ್ಲಪ್ಪ ಅನ್ನೋ ಹಾಗೆ ಚಪ್ಪಾಳೆಯನ್ನ ತಟ್ಟಿ ಖುಷಿ ಪಡ್ತಾರೆ. ಏನ್ ಹೇಳ್ಬೇಕಿದಕ್ಕೆ? ಅದು ಕೂಡ ಯಾವ ಇಲಾಖೆ ಹೇಳಿ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಯಾವುದೋ ಒಂದು ದೊಡ್ಡ ಕಷ್ಟದ ಪದವನ್ನ ಇಲ್ಲಿ ಬರೆಯೋದಕ್ಕೆ ಒದ್ದಾಡಿರೋದಲ್ಲ. ಶುಭವಾಗಲಿ ಅಂತ ಸರಳವಾದ ಪದವನ್ನ ಬರೆಯೋದಕ್ಕೆ ಈ ರೀತಿ ಪರದಾಟ ಪಟ್ಟಿದ್ದಾರೆ ಅಂತಂದ್ರೆ ಇವರನ್ನ ಆಯ್ಕೆ ಮಾಡಿರೋ ಜನರೇ ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅನ್ಸುತ್ತೆ.